ಅಲ್ಟಿ ಆಗಿದೆ ಮತ್ತು ಇಲ್ಲಿ ಇವಾಗ ಕನ್ಸ್ಟ್ರಕ್ಷನ್ ನಡೆಸ್ತಾ ಇದ್ದಾರೆ ಆ್ಯಕ್ಚುಲಿ ಇಲ್ಲಿ ಏನೇನು ಕಟ್ತಾ ಇದ್ದಾರೆ ಅಂತ ದೇವರ ನನಗಂತೂ ಗೊತ್ತಿಲ್ಲ ಗೈಸ್ ಇದು ನೋಡಿದ ತಕ್ಷಣ ನನಗೆ ಹಾರ್ಟ್ ಅಟ್ಯಾಕೇ ಆಗೋಯ್ತು ಶಿಟ್ ನಾನು ಒಂದಷ್ಟು ಫೋಟೋಸ್ ಮತ್ತು ವೀಡಿಯೋಸ್ನ ತೆಗೆಸ್ಕೊಂಡು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಒಂದು ರೈಡ್ ಹೋಗಿ ಬರೋಣ ಅಂತ ಡೇ ರೈಡ್. ಸೊ ನಂದು ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಸೊ ಪ್ಯಾಂಟನ್ನ ಹೇಗೆ ಕ್ಯಾರಿ ಮಾಡ್ತೀನಿ ಅಂತ ಗೊತ್ತಿಲ್ಲ, ಲೆಟ್ ಮೀ ಸಿ. ಆ್ಯಂಡ್ ಆಲ್ಸೋ ನಂದಿದು ಬ್ಯಾಗ್ ಪ್ಯಾಕ್ ರೆಡಿ ಇದೆ, ಲೈಕ್ ಹೆಲ್ಮೆಟ್, ಬ್ಯಾಗ್ ಮತ್ತು ವಾಟರ್ ಬಾಟಲ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಗೈಸ್ ಇದು ನೋಡಿದ ತಕ್ಷಣ ನನಗೆ ಹಾರ್ಟ್ ಅಟ್ಯಾಕೇ ಆಗೋಯ್ತು ಶಿಟ್. ನನಗೆ ಯಾವಾಗ ಹಿಂಗಾಗಿದೆ ಅಂತಲೇ ಗೊತ್ತಿಲ್ಲ. ಒರೆಸಿದ್ರೂ ಹೋಗ್ತಾಯಿಲ್ಲ, ಫುಲ್ಲು ಸ್ಕ್ರ್ಯಾಚಸ್ ಆಗಿದೆ. ಫುಲ್ ಸ್ಕ್ರ್ಯಾಚಸ್ ಅಂದರೆ ಸಖತ್ ಸ್ಕ್ರ್ಯಾಚ್ ಆಗಿದೆ. ಬಟ್ ಇಷ್ಟೇ ಆಗಿದೆ, ಹೇಗೆ ಅಂತ ಗೊತ್ತಾಗ್ತಿಲ್ಲ. ಇವಾಗ ವೈಪ್ ಮಾಡ್ತಾಯಿದ್ದೀನಿ, ಯಾರೋ ಬೇಕಂತಲೇ ಮಾಡಿರೋದು ಅನಿಸುತ್ತೆ ಮೇ ಬಿ. ಏನು ಜನ ನೋಡಪ್ಪ, ನೋಡಿಲ್ಲ ಬರೀ ಇಷ್ಟೇ ಆಗಿರೋದು. ನಾನು ಇಲ್ಲಿ ಇಟ್ಕೊಂಡು ಏನೂ ಓಡಾಡೂ ಇಲ್ಲ. ಸೊ ಇದಾಗಿದೆ ನನ್ನ ಔಟ್ಫಿಟ್. ಬಟ್ ನಾನು ಪ್ಯಾಂಟ್ ಫ್ಲೇರ್ಡ್ ವೇರ್ ಮಾಡಿಲ್ಲ. ಸೊ ಹಾಗೆ ಬೈಕೊಂಡು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಹೊರಟಿದ್ದೆ ಕೈಲಾಸಗಿರಿ ಟೆಂಪಲ್ ಕಡೆಗೆ. ಆ್ಯಕ್ಚುಲಿ ಹಾಗೆ ಸಂಡೇ ಹೋಗಿರೋದ್ರಿಂದ ಸ್ವಲ್ಪ ರೋಡ್ ಬ್ಯುಸಿ ಇತ್ತು. ಆ್ಯಂಡ್ ದಟ್ಸ್ ನಾಟ್ ಅ ಪ್ರಾಬ್ಲಮ್ ಬಿಕಾಸ್ ಅದು ಅಡ್ಜಸ್ಟ್ ಆಗಿಬಿಟ್ಟಿದೆ. ಇವಾಗ ಟ್ರಾಫಿಕ್ ಎಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಬ್ರೇಕ್ ಹೊಡಿಯೋದು, ಗೇರ್ ಚೇಂಜ್ ಮಾಡೋದು, ವೆಯ್ಟ್ ಮಾಡೋದು, ಸಿಗ್ನಲೆಲ್ಲ ವೆಯ್ಟ್ ಮಾಡೋದು, ಇದೆಲ್ಲ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಬಿಕಾಸ್ ಬ್ಯಾಂಗ್ಳೂರಿಯನ್ಸ್ ಎಲ್ರಿಗೂ ಅದ್ರ ಪ್ರಾಕ್ಟೀಸ್ ಆಗಿರುತ್ತೆ. ಸೊ ಹಂಗಂತ ಎಲ್ಲೂ ಹೋಗದೆ ಇರೋಕ್ಕಾಗಲ್ಲ ಅಲ್ವಾ ಗೈಸ್. ಸೊ ನಾನು ಹೋಗಿ ಕೈಲಾಸಗಿರಿ ಟೆಂಪಲ್, ಅದಾದಮೇಲೆ ಪೆಟ್ರೋಲ್ ಫಿಲ್ ಮಾಡಿಸ್ಕೊಂಡು ಹೋದೆ. ಲೆಟ್ ಮಿ ಸಿ ಹೇಗೆ ಇರುತ್ತೆ ಅವತ್ತು ಡೇ ಅಂತ. ಬಿಕಾಸ್ ತುಂಬ ಎಂಜಾಯ್ ಮಾಡಿದ್ದೀನಿ ಅವತ್ತಿನ ಫುಲ್ ಡೇ. ಸೊ ಅದಾದಮೇಲೆ ಆ್ಯಕ್ಚುಲಾಗಿ ಫುಲ್ ಡಿಹೈಡ್ರೇಟ್ ಆಗಿಬಿಟ್ಟಿತ್ತು ಬಾಡಿ. ಸೊ ಮಾರ್ನಿಂಗೇನೆ ಒಂದು ಜ್ಯೂಸ್ ಕುಡ್ಕೊಂಡು, ಅದು ಪೊಮೊಗ್ರಾನೇಟ್ ಜ್ಯೂಸ್ ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ಸಖತ್ತಾಗಿ ಫೀಲ್ ಮಾಡಿಕೊಂಡು ಹೊರಟೆ. ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ವೆದರ್ ಕೂಡ ಸಪೋರ್ಟ್ ಮಾಡ್ತು. ತುಂಬಾ ಚೆನ್ನಾಗಿತ್ತು ವೆದರ್ ಕೂಡ. ಸೊ ರೈಡ್ ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋಕ್ಕೆ ಇದೆ ಸಾಕ್ಷಿ. ಚೆನ್ನಾಗಿತ್ತು ವೆದರ್ ಕೂಡ. ಸೊ ಆರಾಮಾಗಿ ಚಿಲ್ ಮಾಡಿಕೊಂಡು ಹೋಗಿ ಆನ್ ದಿ ವೇ ವಾಟರ್ ಮೆಲನ್ ನೋಡಿದೆ. ನನಗೆ ವಾಟರ್ ಮೆಲನ್ ಅಂದರೆ ಫೇವ್ರೇಟ್. ಓಕೆನಾ. ಸೊ ವಾಟರ್ ಮೆಲನ್ ನೋಡಿದ್ಮೇಲೆ ತಿನ್ಕೊಂಡು ಹೊರಟೆ. ಮತ್ತು ನೀರು ಕುಡ್ಕೊಂಡು ಗೈಸ್ ಟೆಂಪಲಿಗೆ ಬಂದ್ವಿ. ಇವಾಗ ಒಳಗಡೆ ಹೋಗಬೇಕು. ಆ್ಯಕ್ಚುಲಿ ಇವತ್ತು ನಾನು ನಿಮಗೆ ಔಟ್ಫಿಟೇ ತೋರಿಸಿಲ್ಲ, ಅಲ್ಲಿ ತೋರಿಸ್ತೀನಿ. ಯಾಕಂದರೆ ಬೈಕ್ ರೈಡ್ ಮಾಡಬೇಕಾದ್ರೆ ಸ್ವಲ್ಪ ಡ್ರೆಸ್ ಎಲ್ಲ ಸ್ವಲ್ಪ ಹಾರ್ತಾಯಿತ್ತು ಅಂತ ಹೇಳ್ಬಿಟ್ಟು ವಿಡಿಯೋ ಸರಿಯಾಗಿ ಮಾಡ್ಕೊಂಡಿಲ್ಲ. ಫುಲ್ ಔಟ್ಫಿಟ್ ಎಲ್ಲ ತೋರ್ಸೋಕ್ಕಾಗಿಲ್ಲ. ಸೊ ಒಳಗಡೆ ತೋರಿಸ್ತೀನಿ. ಇವಾಗ ಏನಪ್ಪ ಅಂತ ಹೇಳಿದ್ರೆ ನನ್ನ ಔಟ್ಫಿಟ್. ಸೊ ಏನಪ್ಪ, ಇವಾಗ ಕೈಲಾಸಗಿರಿ ಟೆಂಪಲ್ ಬಂದಿದ್ವಿ. ಸೊ ಇವಾಗ ಹತ್ತಬೇಕು. ನಾನು ಬೇರೆ ಸ್ಟೈಲಾಗೆ ಈ ಡ್ರೆಸ್ಸಿಗೆ ಇದು ಮ್ಯಾಚ್ ಆಗುತ್ತೆ ಅಂತಂತ ಹೀಲ್ಸ್ ಹಾಕೊಂಡ್ಬಿಟ್ಟಿದ್ದೀನಿ. ಇವಾಗ ಹೆಂಗೆ ಹತ್ತೀನಿ ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ. ಕಮ್ ಹಂಗೆ ಅಲ್ಲಿ ತೋರಿಸ್ತೀವಿ. ಮತ್ತು ಗೈಸ್ ಏನು ಗೊತ್ತಾ, ವೆದರ್ ಮಾತ್ರ ಅಲ್ಟಿ ಆಗಿದೆ. ಏನು ಗೊತ್ತಾ, ಸಖತ್ ಅಷ್ಟೇ ಚೆನ್ನಾಗಿದೆ. ಸ್ವಲ್ಪನೂ ಬಿಸಿಲಿಲ್ಲ, ಚಳಿ ಇಲ್ಲ, ಮಳೆ ಇಲ್ಲ, ಫುಲ್ ಗಾಳಿ, ಸಖತ್ತಾಗಿದೆ. ನನಗಂತೂ ಸಖತ್ ಇಷ್ಟ ಆಗೋಗಿದೆ. ಪ್ಲಸ್ ಇವಾಗ ಬೈಕ್ ರೈಡಿಂಗ್ ಆಗಲಿ ಮತ್ತು ಹತ್ತಕ್ಕಾಗಲಿ, ಬೆಟ್ಟ ಹತ್ತಕ್ಕಾಗಲಿ ನಮಗೇನು ಬೇಜಾರು ಅನಿಸಲ್ಲ, ಸುಸ್ತು ಅನಿಸಲ್ಲ, ತುಂಬ ಆ ಥರ ಅನಿಸಲ್ಲ. ಅದಕ್ಕೆ ಆ ಥರ ತುಂಬ ಚೆನ್ನಾಗಿದೆ. ವೆದರ್ ಮಾತ್ರ ಅಲ್ಟಿ ಆಗಿದೆ. ಮತ್ತು ಇಲ್ಲಿ ಇವಾಗ ಕನ್ಸ್ಟ್ರಕ್ಷನ್ ನಡೆಸ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ಏನೇನು ಕಟ್ತಾ ಇದ್ದಾರೆ ಅಂತ ದೇವರ ನನಗಂತೂ ಗೊತ್ತಿಲ್ಲ. ಬಟ್ ಇಲ್ಲೆಲ್ಲ ಹೋಗ್ಬೋದಿತ್ತು, ಬಟ್ ಅಲೋ ಇಲ್ಲ. ಸೊ ಅಲ್ಲಿ ಬೈಕ್ ಪಾರ್ಕ್ ಮಾಡಿ ಇಲ್ಲಿ ನಡ್ಕೊಂಡು ಹೋಗ್ತಾಯಿದ್ವಿ. ಗೈಸ್ ಏನು ಮಾಡಿದ್ದೀನಿ ಗೊತ್ತಾ, ಅಲ್ಲೆಲ್ಲ ಮಾತಾಡ್ಕೊಂಡು ಬಂದಿದ್ದೀನಿ, ಬ್ಲಾಗ್ ಮಾಡ್ಕೊಂಡು ಆನೇ ಮಾಡಿಲ್ಲ. ಸೊ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಕಲ್ಲುಗಳನ್ನ ಜೋಡಿಸಿಟ್ಟಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ
ಇಲ್ಲಿ ಜೋಡಿಸಿ ಇಟ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಂಡ್ರೆ ನಾವು ಮನೆ ಕಟ್ತೀವಿ ಅಂತ ಅರ್ಥ. ಸೊ ನಾವು ಒಂದು ಕಟ್ಬಿಟ್ಟು ಹೋಗೋಣ. ಇವಾಗ ಒಳಗಡೆ ಹೋಗೋಣ. ಸಖತ್ತಾಗೈತೆ ಗೈಸ್. ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿದೆ. ಸಖತ್ತಾಗಿದೆ. ಇಲ್ಲಿ ಆ್ಯಕ್ಚುಲಿ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಈ ಕಡೆಗೆ ಹಾಕ್ತಾರೆ. ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಕ್ಕತ್ತಾಗಿದೆ. ನಾನು ಸುಮ್ಮನೆ ಫೋಟೋದಲ್ಲಿ ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ದೆ, ಬಟ್ ಇಲ್ಲಂತೂ ಲೈವ್ ಆಗಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ಹೋಗಿ ಒಂದು ರೌಂಡ್ ಕೈ ಮುಕ್ಕೊಂಡು ಬರ್ತೀನಿ. ವೆಯ್ಟ್. ಗೈಸ್ ಎಷ್ಟು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ. ಸಖತ್ತಿದೆ, ಸಕ್ಕತ್ತಂದರೆ ಸಖತ್ತು. ಇಲ್ಲಿ ಮೇಲ್ಗಡೆ ಗಿರಿಜಾ ಕಲ್ಯಾಣ ಅಂತ ಬರ್ತಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ, ಸಖತ್ ಪ್ಲೇಸ್, ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಕ್ಕೂ ಬರ್ತಿದೆ. ಮತ್ತು ರೋಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲೆಲ್ಲ ಫುಲ್ಲು ಕಲ್ಲುಗಳೆಲ್ಲ ಡಿಸೈನ್ ಮಾಡಿದಾರಲ್ವ, ಪ್ರತಿಯೊಂದು ಚೆನ್ನಾಗಿದೆ. ಮೋರೋವರ್ ಇಲ್ಲಿ ಕ್ಲೀನಾಗಿ ಇಟ್ಟಿದ್ದಾರೆ, ಜಾಸ್ತಿ ಏನೋ ಕುಂಕುಮ ಹಾಕಿ ಅರಿಶಿನ ಹಾಕಿ ಅಂತ ಇದು ಮಾಡಿಲ್ಲ. ತುಂಬ ಚೆನ್ನಾಗಿದೆ. ಎಲ್ಲ ಕಲ್ಲು ಬೇಸ್, ಇದೆಲ್ಲ ಕಲ್ಲು. ಫೋಟೋ ತಗೊಳ್ಳೋಣ, ಒಂದು ಫೋಟೋ ಯಾರು ತಗೋತಾ ಇದ್ದಾರೆ ಅಲ್ಲಿ. ಅವ್ರದ್ದಾದ್ಮೇಲೆ ಒಂದು ಫೋಟೋ ತೆಕ್ಕೊಡಿ ನಂದು. ಗೈಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಪ್ಲೇಸ್. ನಾವು ಅಷ್ಟು ದೂರದಿಂದ ಬಂದಿರೋದು ವರ್ತ್ ಇದೆ. ಮೋರ್ ಓವರ್ ಅವಾಗಿಂದ ಸ್ವಲ್ಪ ಗಲಾಟೆ ಇತ್ತು, ಸೊ ದಟ್ ಅದಕ್ಕೇ ವೆಯ್ಟ್ ಮಾಡ್ತಾಯಿದ್ದೆ. ಒಂದು ಫ್ಯಾಮಿಲಿ ಇತ್ತು, ಒಂದು 2-3 ಫ್ಯಾಮಿಲಿ ಇತ್ತು. ಅವಾಗ ಮಾತಾಡ್ತಾನೆ ಇದ್ದಾರೆ. ಅದು ಫುಲ್ ಇದು ಬಂಡೆ ಬೇರೆ ಗುಹೆ ಥರ ಇದೆ, ಫುಲ್ ಎಕೋ ಆಗ್ತಾಯಿದೆ. ಫುಲ್ ಎಕೋ. ನನ್ನ ವಾಯ್ಸ್ ಕೂಡ ಕೇಳಿಸಲ್ಲ, ಮತ್ತು ನಾನು ಮೈಕ್ ಕೂಡ ಯೂಸ್ ಮಾಡ್ತಿಲ್ಲ. ಸೊ ಹಾಗಾಗಿ ಅವರೆಲ್ಲ ಸ್ವಲ್ಪ ಹೋಗಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಇವಾಗ ಹೋದ್ರು, ಅದಕ್ಕೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿದೆ. ಮಸ್ಟ್ ವಿಸಿಟ್ ಪ್ಲೇಸ್ ಇದು, ತುಂಬ ಚೆನ್ನಾಗಿದೆ. ಮತ್ತು ನಾವು ಬಂದವೆಲ್ಲ ಆನ್ ದಿ ವೇ ರೋಡ್ ಮಾತ್ರ ಅಲ್ಟಿಯಾಗಿದೆ. ಇವತ್ತು ವೆದರ್ ಕೂಡ ಸಪೋರ್ಟಿವ್ ಆಗಿದೆ, ಬಿಸಿಲಿಲ್ಲ, ಎಂಥದ್ದು ಇಲ್ಲ. ಆರಾಮಾಗಿ ಮಜಾ ಮಾಡ್ಕೊಂಡು ಬಂದ್ವಿ. ಅಲ್ಲಿ ನೋಡ್ಬೋದು ಆಲ್ರೆಡಿ ಫೋಟೋಶೂಟ್ ನಡೀತಿತ್ತು, ಯಾರೋ ಕಪಲ್ಸ್ ಫೋಟೋಶೂಟ್ ಮಾಡ್ಕೊತಿದ್ರು. ಸೊ ಮತ್ತಿವಾಗ ಅಲ್ಲಿ ಇನ್ನೊಂದು ಪ್ಲೇಸ್ ಇದೆ, ಆ ಕಡೆ ಹೋಗೋಣ. ಸ್ವಲ್ಪ ದೂರ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಚಲೋ ಗೈಸ್. ಇಲ್ಲಿ ಸುಮ್ಮನೆ ಹಿಂಗೆ ಹೋಗ್ತಾ ಇದ್ದೆ, ವಾಪಸ್ ಬಂದೆ. ಏನಿದೆ ಅಂತ ನೋಡೋಣ ಅಂತ. ಇಲ್ಲೂ ಅಷ್ಟೇ ಏನೋ ಮಾಡಿದ್ದಾರೆ, ಜಸ್ಟ್ ಖಾಲಿ ಇದೆ, ಬಟ್ ತುಂಬ ಚೆನ್ನಾಗಿದೆ. ಇಷ್ಟು ಕೂಲಾಗಿದೆ ಗೊತ್ತಾ. ಒಳಗಡೆ ಒಳ್ಳೆ AC ಇದ್ದಂಗೆ ಇದ್ದರು, ಸಾಕಾಗೈತೆ. ಇವಾಗಲ್ಲಿ ಅದು ದೇವರಿದೆ, ನೋಡೋಣ ಬನ್ನಿ. ಏನಪ್ಪ ಮ್ಯಾಟರು ಅಂದರೆ ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಆದರೆ ಎಲ್ಲ ಕಡೆ ಮಾಡ್ತಾರಲ್ವಾ, ವಿಡಿಯೋ ತೊಗೊಳಂಗಿಲ್ಲ, ಫೋಟೋಸ್ ತೊಗೊಳಂಗಿಲ್ಲ ಅಂತ, ಅದೇ ಥರ ಇಲ್ಲೂ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಫೋಟೋಸ್ ವೀಡಿಯೋಸ್ ಜಾಸ್ತಿ ತೊಗೊಂಡಿಲ್ಲ. ಲಾಸ್ಟಲ್ಲಿ ಒಂದೇ ಒಂದು ಕ್ಲಿಪ್ ತೊಗೊಂಡೆ, ಲೈಕ್ ಅವಾಗ ಆ ಕಡೆಯಿಂದ ಬರ್ಬೇಕಾರೆ ಕ್ಯಾಮ್ರಾ ಆಫ್ ಮಾಡೋಣ ಅಂತ ಅಂದ್ಬಿಟ್ರು. ಸೊ ಕ್ಯಾಮ್ರಾ ಆಫ್ ಮಾಡಿಬಿಟ್ಟೆ. ಇವಾಗ ಏನು ಮಾಡೋಣ ಅಂತಂದರೆ ಮನೆ ಕಟ್ಟೋಣ. ಮನೆ ಕಟ್ಟೋಕ್ಕೆ ಏನು ಬೇಕೀಗ? ಕಲ್ಲುಗಳು ಬೇಕು. ಕಲ್ಲುಗಳು ಎಲ್ಲಿ ಸಿಗುತ್ತೆ ಅಂದರೆ ಕೆಳಗಡೆ ಹುಡುಕಬೇಕು. ಕಮ್ ಲೆಟ್ಸ್ ಗೋ, ಹುಡ್ಕೋಣ ಕಲ್ಲು. ಇಲ್ಲೆಲ್ಲ ಆಲ್ರೆಡಿ ಕಟ್ಟಿದ್ದಾರೆ. ಕಲ್ಲು ಹುಡ್ಕೋಣ. ನಾನು ಒಂದಷ್ಟು ಫೋಟೋಸ್ ಮತ್ತು ವೀಡಿಯೋಸ್ನ ತೆಗೆಸ್ಕೊಂಡು ನಮ್ಮನೇನ, ಅಯ್ಯೋ ಲಾಸ್ಟ್ ಟೈಮ್ ನಾನು ಕಟ್ಟಿದ್ದೆ,
ಲಾಸ್ಟ್ ಟೈಮ್ ಕಟ್ಟಿದಾಗ ಅಲ್ಲಿ ಎಲ್ಲಿ ಗೊತ್ತಾ, ಶಿವಗಂಗೆ ಸಿದ್ಧಗಂಗೆ ಅಂತ ಇದೆಯಲ್ಲ ಗೊತ್ತಾ, ಅದರಲ್ಲಿ ಶಿವಗಂಗೆ ಹತ್ತಬೇಕಾದ್ರೆ ಅಲ್ಲೂ ಕಟ್ಬೋದು. ನಾನು ಲಾಸ್ಟ್ 2 ಟೈಮ್ಸ್ ಹೋದಾಗ ಕಟ್ಟಿದ್ದೆ. ಎಷ್ಟು ಕೂರುತ್ತೋ ಅಷ್ಟು ಕಟ್ಟೋಣ, ಯಾಕಂದರೆ ಜಾಸ್ತಿ ಚಪ್ಪಟೆ ಕಲ್ಲು ಅಂತ ಸಿಕ್ಕಿಲ್ಲ. ಟ್ರೈ ಮಾಡೋಣ ಎಷ್ಟಕ್ಕಾಗುತ್ತೆ ಎಷ್ಟು ಅಲ್ವಾ, ಟ್ರೈ ಮಾಡೋಕ್ಕೇನು ಒಳ್ಳೆದಾದರೆ ಸರಿ. ಇದೆಲ್ಲ ಕೂರಲ್ಲ ಅಂದ್ಕೊತೀನಿ. ಇಷ್ಟೇ ಅಷ್ಟೇ ಗೈಸ್. ಕುತ್ಕೊಳ್ಳೋದು ನಂದು ಫೋರ್ ಫ್ಲೋರ್ಸ್ ಮನೆ ನಂದು. ಗ್ರೌಂಡು ಫಸ್ಟು ಸೆಕೆಂಡು 3 ಫ್ಲೋರ್ಸ್. ಕಟ್ಟಾಯಿತು ಮನೇನ. ಪಾಪ ಕಾಲೆಲ್ಲ ಚುಚ್ಚಿಗಳು. ಚಪ್ಪಲ್ಲು ಅಲ್ಲಿದೆ, ಅಲ್ಲಿ ಹೋಗ್ಬಿಟ್ಟು ತೊಗೊಬರ್ಬೇಕು ಚಪ್ಪಲ್. ವ್ಯೂ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ, ಸಕ್ಕತ್ತಿದೆ. ಮತ್ತು ಇದನ್ನು ಕೊರೆದಿರೋದು ದೇವಸ್ಥಾನನ ಒಂದೇ ಕಲ್ಲಲ್ಲಿ, ಹಿಂಗಿದೆ ಟೆಂಪಲ್ಲು. ಒಂದೇ ಕಲ್ಲಲ್ಲಿ ಒಂದೇ ಬಂಡೆಯಲ್ಲಿ ಕೊರೆದಿರೋದು. ವ್ಯೂ ಮಾತ್ರ ಹಳ್ಳಿಯಾಗಿದೆ, ತೋರಿಸ್ತೀವಿ. ಕಾಲೆಲ್ಲ ಚುಚ್ಚಿತ್ತಪ್ಪ. ಆ್ಯಕ್ಚುಲಿ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತದೆ. ಅಲ್ಲೇ ನಾವು ನೋಡ್ಕೊಂಡು ಬಂದಿದ್ದು, ಅವ್ರು ಬರ್ಸ್ತಾರಲ್ಲ ಅಲ್ಲಿ. ಇಷ್ಟಿದೆ. ಇಲ್ಲಿಗೆ ಬೈಕ್ ಬಿಡ್ಬೋದಪ್ಪ, ಯಾಕೆ ಬಿಟ್ಟಿಲ್ಲ ಅಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಗೈಸ್, ಮಸ್ಟ್ ವಿಸಿಟ್. ಸೊ ಇವಾಗ ಟೈಮ್ ಆಗಿದೆ, ಅಲ್ಲ ಟೈಮ್ ಏನಾಗಿಲ್ಲ, ಬಟ್ ನಾನೇನು ತಿಂದಿಲ್ಲ ಬೆಳಗ್ಗೆಯಿಂದ ಸರಿಯಾಗಿ. ಇವಾಗ ಹೋಗ್ಬಿಟ್ಟು ಏನಾದ್ರು ತಿಂದ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ವಾಟರ್ ಮೆಲನ್ ತಿಂದೆ ಅಲ್ಲ, ಅಷ್ಟೇ ತಿಂದಿರೋದು, ಬೇರೆ ಅಂತ ತಿಂದಿಲ್ಲ. ಮತ್ತು ಅಲ್ಲಿ ಸ್ವಲ್ಪ ವಾಟರ್ ಪ್ಲೇಸ್ ನೋಡಿದೆ ಬರ್ಬೇಕಾರೆ, ಆ ಪ್ಲೇಸ್ಗೆ ಹೋಗಿ 1-2-3 ಫೋಟೋಸ್ ತೊಗೊಂಡು ಹೊರಡೋಣ. ಲೆಟ್ಸ್ ಗೋ. ಏನಪ್ಪ ಇಲ್ಲಿ ಮ್ಯಾಟ್ರ್ ಅಂತಂದರೆ ತುಂಬ ಚೆನ್ನಾಗಿದೆ ವ್ಯೂ, ಬಟ್ ದ ಪ್ರಾಬ್ಲಮ್ ಇಸ್ ದರ್ ಇಸ್ ನೋ ಎಂಟ್ರಿ ಇಲ್ಲ ಹೋಗೋಕ್ಕೆ. ಬೋರ್ಡ್ ಹಾಕಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಹಿಂಗೆ ನಿಂತ್ಕೊಬೇಕು, ನೋಡ್ಕೊಳ್ಬೇಕು, ಹೋಗ್ತಾ ಇರಬೇಕು. ಹೋಗ್ತೀನಿ. ಸೊ ಎಸ್, 1-2-3 ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆಸ್ಕೊಳ್ಳೋಣ. ಕಮ್ ಲೆಟ್ಸ್ ಗೋ. ಇವಾಗ ಸ್ಟಾಪ್ ಕೊಟ್ಟಿರೋದು ಎಲ್ಲಿ ಗೊತ್ತಾವು? ಇವಾಗ ಸ್ಟಾಪ್ ಕೊಟ್ಟಿರೋದು ಶೆಲ್ಲಲ್ಲಿ. ಏನಾದ್ರು ತಿನ್ನೋಣ ಅಂತ, ಏನಾದ್ರು ಕುಡಿಯೋಣ ಅಂತ. ಹಾಯ್, ನನಗೆ ಜ್ಯೂಸ್ ಬೇಕು, ಜ್ಯೂಸ್. ನ್ಯಾಚೋಸ್. ಇದು ಲೇಸ್ ಚಿಕ್ಕದಿಲ್ಲ, ಬಿಲ್ಲಿಂಗ್ ಅಲ್ಲ, ಜ್ಯೂಸ್ ತೊಗೊಂಡು ಜ್ಯೂಸ್ ತೊಗೊಂಡು ಒಂದು ಜ್ಯೂಸ್. ಇದು ತೊಗೊಂಡಿದ್ದೀನಿ, ಯಾವುದದು ಲೇಸ್. ಸಾಕು ಲೇಸೇನೆ, ಜ್ಯೂಸ್ ಇಲ್ಲ ನಾನು ಕೇಳಿದೆ. ಜ್ಯೂಸ್